ಹರಿ ನೋಡಿದ್ಯಾ, ಸಿದ್ದು ನಮ್ಗೆ ಒಳ್ಳೇದಾಗಲಿ ಅಂತ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ. ನಮ್ಮ ಜಾತಕದಲ್ಲಿ ದೋಷ ಇರೋ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ. ಅದನ್ನು ಶಾಸ್ತ್ರಿಗಳ ಹತ್ರ ತೋರಿಸಿ ದೋಷ ಪರಿಹಾರ ಆಗೋಕ್ಕೆ ಪೂಜೆ ಎಲ್ಲ ಮಾಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ದಾನೆ. ನಿಮಗೆ ಒಳ್ಳೆ ಕೆಲಸನೂ ಸಿಗತ್ತಂತೆ. ಬೇಬಿ, ನಿಮಗೆ ಇದರಲ್ಲೆಲ್ಲ ನಂಬಿಕೆ ಇದೆಯಾ? ಹರಿ, ನಮ್ಮ ಲೈಫಲ್ಲಿ ಇಷ್ಟೊಂದೆಲ್ಲ ಆಗ್ತಿರ್ಬೇಕಾದ್ರೆ ನಮ್ಮದೇ ಇರೋಕ್ಕಾಗತ್ತಾ ಹೇಳು? ಇದೆಲ್ಲ ಮುಂಚೆನೇ ಗೊತ್ತಾಗಿದ್ರೆ ನಾವು ನಮ್ಮ ಮಗುನೂ ಕಳ್ಕೊಳ್ತಿರ್ಲಿಲ್ಲ ಅನಿಸುತ್ತೆ. ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಅನಿಸುತ್ತೆ. ಇನ್ಮೇಲಾದರೂ ಯಾವ ತೊಂದರೆನೂ ಆಗಬಾರ್ದು ಅಷ್ಟೇ. ಸಿದ್ದು ಶಾಸ್ತ್ರಿಗಳ ಹತ್ರ ಪೂಜೆ ಮಾಡ್ಸೋಕ್ಕೆ ಟೈಮ್ ಎಲ್ಲ ಕೇಳ್ಕೊಂಬರ್ತಾನಂತೆ. ನೀನು ಪೂಜೆ ದಿನ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ರೀಸನ್ ಕೊಡಬಾರ್ದು, ಆಯಿತಾ? ಹಲೋ, ಏನೋ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಎಲ್ಲಿದ್ಯಾ? ರೂಮಲ್ಲಿದ್ದರೆ ಆಚೆಗೆ ಬಾ. ಹಲೋ, ಇದು ನೆಟ್ವರ್ಕ್ ಇಲ್ಲ, ಒಂದು ನಿಮಿಷ ಬಂದೆ. ಹಲೋ, ಹೇಳೋ, ಹೊರಗೆ ಬಂದಿದ್ದೀನಿ. ನನಗೆ ಯಾಕೋ ಆ ಚಿನ್ನದ ಡೀಲ್ ಇದೆಯಲ್ಲ, ತುಂಬ ಒಳ್ಳೆ ಡೀಲ್ ಅಂತ ಅನಿಸ್ತಾ ಇದೆ ಕಣ. ಅದನ್ನು ನೋಡಿದಾಗಿಂದ ನನಗೆ ನಿದ್ರೆನೇ ಬರ್ತಿಲ್ಲ ಕಣ. ಕಣ್ಣು ಮುಚ್ಚಿದ್ರೆ ಚಿನ್ನ, ಕಣ್ಣು ತೆಗೆದ್ರೆ ಚಿನ್ನ. ಫಸ್ಟ್ ಟೈಮ್ ಲೈಫಲ್ಲಿ ಚಿನ್ನದ ನಾಣ್ಯನ ಮುಟ್ಟಿದ್ದು ಕಣ. ಹೇಗಾದರೂ ಮಾಡಿ ಅದನ್ನು ನಮ್ಮದಾಗಿಸ್ಕೋಬೇಕು ಕಣ. ಏನಂತ್ಯ? ನೀನು ಹೇಳ್ತಿರೋದು ಸರಿ ಇದೆ ಕಣ, ಆದರೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು? ಅದು ನನಗೂ ಗೊತ್ತಿಲ್ಲ ಕಣ. ನೋಡೋ, ಇದನ್ನು ಮಾಡಬೇಕು ಅಂತ ಮನಸ್ಸಿಗೆ ಬಂದಮೇಲೆ ಅದನ್ನು ಮಾಡಬೇಕಷ್ಟೆ.